ಬರ್ರಿ ಇವತ್ತು ಜೌಲ್ನ ಉಷ್ಣಶಕ್ತಿದು ಒಂದು ಲೆಕ್ಕ ನೋಡೋಣ. 5 ಓಮ್ ರೋಧಕದಲ್ಲಿ ಪ್ರತಿ ಸೆಕೆಂಡಿಗೆ ಏನ್ರಿ 5 ಓಮ್ ರೋಧಕದಲ್ಲಿ ಪ್ರತಿ 2 ಸೆಕೆಂಡಿಗೆ 1000 ಜೌಲ್ ಶಕ್ತಿ ಉತ್ಪತ್ತಿಯಾಗುತ್ತದೆ. ರೋಧಕದ ನಡುವಿನ ವಿಭವಾಂತರ ಕಂಡು ಹಿಡಿಯಿರಿ ಅಂತ ಹೇಳಂತಾರಿ. ಏನು ಮಾಡ್ಬೇಕಂತಂದ್ರೆ ಫಸ್ಟ್ ಏನೇನು ಕೊಟ್ಟಾರ ಬರ್ಕೊಂಬಿಡ್ಬೇಕ್ರಿ, ದತ್ತ ಬರ್ಕೊಂಬಿಡ್ಬೇಕು. ಏನೇನು ಕೊಟ್ಟಾರ ಏನೇನು ಕೇಳಾರ ಅಂತ ಬರ್ಕೊಂಬಿಟ್ರೆ ಕ್ಲಿಯರ್ ಆಗ್ಬಿಡ್ತೈತಿ. ಫಸ್ಟ್ ಏನು ಕೊಟ್ಟಾರಿ, ಆರ್ ಕೊಟ್ಟಾರ, ರೋಧ ಕೊಟ್ಟಾರ 5 ಓಮ್ ಪ್ರತಿ 2 ಸೆಕೆಂಡಿಗೆ ಅಂತಂದ್ರೆ ಅಂದ್ರೆ ಟೈಮ್ ಕೊಟ್ಟಾರ, ಟಿ = 2 ಸೆಕೆಂಡ್ಸ್. ಮತ್ತು ಉಷ್ಣಶಕ್ತಿ ಕೊಟ್ಟಾರಿ, ಉಷ್ಣಶಕ್ತಿ ಎಷ್ಟೈತಿ 1000 ಜೌಲ್ ಐತಿ. ಮತ್ತು ಏನು ಕೇಳಾರಿ, ರೋಧಕದ ನಡುವಿನ ವಿಭವಾಂತರ ಅಂದ್ರೆ ವಿ ಕೇಳಾರಿ, ವಿ ಎಷ್ಟು ಅಂತ ಕೇಳಾರ. ಈಗ ಹಂಗಂದ್ರೆ ಏನೇನು ಕೊಟ್ಟಾರಿ, ಆರ್ ಕೊಟ್ಟಾರ, ಟಿ ಕೊಟ್ಟಾರ, ಹೆಚ್ ಕೊಟ್ಟಾರ. ಇವಿಷ್ಟು ಇರೋ ಅಂಥದ್ದು ಒಂದು ಸೂತ್ರ ಐತಿ. ಅದೇನ್ರಿ, ಜೌಲ್ನ ಉಷ್ಣಶಕ್ತಿದ H = I²RT ಈ ಸೂತ್ರ ಐತಿ. ನಾವು ಇದನ್ನು ಉಪಯೋಗ ಮಾಡ್ಕೊಂಡು ಐ ಕಂಡು ಹಿಡ್ಬೇಕ್ರಿ. ಐ ಕಂಡು ಹಿಡಿದ್ರೆ I = V = I × R ಮಾಡಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅವಾಗ ನಾವು ವಿ ಕಂಡು ಹಿಡಿಬೋದು, ವಿಭವಾಂತರ ಕಂಡು ಹಿಡಿಬೋದು. ಹಂಗಂದ್ರೆ ಇಲ್ಲಿ ಹೆಚ್ಚು ಏನೈತ್ರಿ 1000 ಐತಿ. I² ಐ ನಮಗೆ ಗೊತ್ತಿಲ್ಲ, ಅದನ್ನು ಕಂಡು ಹಿಡಿಯತ್ತೀವಿ. ಆರ್ ಏನೈತ್ರಿ 5 × ಟಿ ಎಷ್ಟೈತಿ 2 ಐತಿ. ಹಂಗಂದ್ರೆ 1000 = ನಮಗೆ ಇದು I² ಕಂಡು ಹಿಡಿಬೇಕಾಗೈತಿ. ಅದಕ್ಕೆ ಇದನ್ನೆಲ್ಲ ಇಡೋಣ, 5 × 2 = 10 I² = 10 ನಮಗೆ ಬ್ಯಾಡ್ರಿ, ಈ ಕಡೆ ಕಳಿಸೋಣ. / 10 0 0 ಹೋಗ್ತೈತ್ರಿ. I² = 100. ಸೊ ಇದೇನ್ರಿ, ಇದರದ್ದು ವರ್ಗಮೂಲ √100 ಎಷ್ಟೈತ್ರಿ 10 ಆಗ್ತೈತಿ. I = 10 I = 10 ಆಂಪ್ಸ್. ಈ ಐನ ತಗೊಂಡು ಏನು ಮಾಡ್ಬೇಕ್ರಿ, V = I ಅಂದ್ರೆ 10 × R ಅಂದ್ರೆ ನಮ್ಗೆ ಗೊತ್ತೈತಿ 5. V = 10 10 50 ವೋಲ್ಟ್.